ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಶಾಸಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಈಗ ಜಿಎಸ್ ಪಾಟೀಲ್ ಹಾಗೆ ಮಾಲಿಕೆಯ ಗುತ್ತೇದಾರ್ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಬಂದಿದ್ದಾರೆ. ಇದಾಗಲೇ ಡಿಕೆ ಸುರೇಶ್ ಕೂಡ ಹೋಗಿದ್ದಾರೆ. ಸಹೋದರ ಡಿಕೆಶಿ ಮನೆಯಲ್ಲೇ ಇದ್ದಾರೆ. ಡಿಕೆ ಸುರೇಶ್ ನಂತರದಲ್ಲಿ ಇದೀಗ ಜಿಎಸ್ ಪಾಟೀಲ್ ಹಾಗೆ ಮಾಲಿಕೆಯ ಗುತ್ತೇದಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆಗೊಂದು ಬ್ರೇಕ್ ಹಾಕಬೇಕಿತ್ತು. ಅದು ಪ್ರಾಥಮಿಕ ಆದ್ಯತೆಯಾಗಿತ್ತು ಡಿಕೆ ಬಣಕ್ಕೆ. ಅದರ ಪ್ರಯತ್ನಗಳಾಗ್ತಾ ಇದೆ. ಅಂಡ್ ಅದಕ್ಕೆ ಬ್ರೇಕ್ ಹಾಕಿದ್ಮೇಲೆ ಮುಂದೆ ಏನಾಗಬೇಕು ಇದ್ರ ಬಗ್ಗೆನೂ ಕೂಡ ಚಿಂತನೆಗಳು ನಡೀತಾ ಇದೆ. ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಇರೋದು ಗಮನಿಸ್ತಾ ಇದ್ದೀವಿ ನಾವು. ಬಹುಶಃ ಡಿನ್ನರ್ ಮೀಟಿಂಗ್ ಅದರದೇ ಆದಂಥ ಕಾರಣ ಕೊಡ್ಬೋದು. ಸಿದ್ದು ಬಣ ಎಷ್ಟು ಬಾರಿ ಮಾಡಿಲ್ಲ ನಾವು ಡಿನ್ನರ್ ಮೀಟಿಂಗ್ ಅನ್ನ. ದೆಹಲಿಗೆ ಹೋದ್ರೂ ಕೂಡ ಅದಕ್ಕೆ ಸಮಜಾಯಿಸಿ ಕೊಡ್ತಾರೆ. ದೆಹಲಿಗೆ ಏನೇನೋ ಕೆಲಸಗಳಿರುತ್ತೆ, ಅವಾಗ ಹೋಗ್ತಾ ಇರ್ತೀವಿ, ಅದರಲ್ಲೂ ಏನು ಹೊಸ್ತಿಲ್ಲ ಅಂತ. ಬಟ್ ಈಗಿರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ ಪ್ರತಿಯೊಬ್ಬ ಶಾಸಕರು ಕೂಡ ಡಿಕೆ ಮನೆಗೆ ಭೇಟಿಯನ್ನ ಕೊಡ್ತಾ ಇರೋದು, ಮತ್ತೊಂದಷ್ಟು ಜನ ದೆಹಲಿಗೆ ಹಾರಿರೋದು, ಹಾಗೆ ಸಿದ್ದು ಬಣ ಮೀಟಿಂಗ್ ಮಾಡ್ತಾ ಇರೋದು, ಇದೆಲ್ಲವನ್ನೂ ಕೂಡ ಕೋಇನ್ಸಿಡೆನ್ಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ನಿನ್ನೆಗೆ 2.5 ವರ್ಷ ಪೂರ್ಣ ಆಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಮುಂದೇನು ಅನ್ನೋದು ಈ ಹಿಂದೆನೇ ನಿರ್ಧಾರವಾಗಿತ್ತು ಅನ್ನೋದಾಗಿಯೂ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆನೇ ಅನ್ನೋದಾಗಿ ನೋಡ್ಲಾಗ್ತಾ ಇದೆ ಇವೆಲ್ಲವನ್ನ ಕೂಡ.